ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾಗ್. ಆಲ್ರೆಡಿ ನಾನು ನಿಮಗೆ ತಿಳಿಸಿರುವ ಹಾಗೇನೆ ನಮ್ಮಲ್ಲಿ ಬಿಲ್ಡಿಂಗ್ ಔಟ್ಸೈಡ್ ಪ್ಲಾಸ್ಟರಿಂಗ್ ಮೊದಲಿಗೆ ಮುಗಿಸಿ ನಂತರ ಇನ್ಸೈಡ್ ಪ್ಲಾಸ್ಟರಿಂಗ್ ಮಾಡಿಸ್ತೀವಿ. ಹಾಗೆ ಇವತ್ತು ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿ ಇವಾಗ ಪಾರ್ಕಿಂಗ್ ಪ್ಲಾಸ್ಟರಿಂಗ್ ನಡೀತಾ ಇದೆ. ಇಲ್ಲಿ ಸೀಲಿಂಗ್ ಪ್ಲಾಸ್ಟರಿಂಗ್ ಮಾಡೋದು ನೀವು ನೋಡ್ತಿದ್ದೀರಲ್ವಾ. ಸೀಲಿಂಗ್ ಆ್ಯಂಡ್ ಇನ್ಸೈಡ್ ವಾಲ್ಸ್ಗಳಿಗೆ ಆ್ಯಕ್ಚುಲಿ ಪ್ಲಾಸ್ಟರಿಂಗ್ ಮಾಡುವಾಗ ನಾವು ಆ್ಯಕ್ಚುಲಿ ಯಾವ ರೀತಿಯಾಗಿ ಮೆಟೀರಿಯಲ್ಸ್ ರೇಷಿಯೋನ ಮೇಂಟೈನ್ ಮಾಡಬೇಕಂದ್ರೆ 1:4 ಅಂತ ಹೇಳ್ಬೋದು. ಒಂದು ಭಾಗ ಸಿಮೆಂಟ್ ಬಳಕೆ ಮಾಡಿದ್ರೆ 4ರಷ್ಟು ಭಾಗ ನಾವು ಪೀ ಸ್ಯಾಂಡ್ನ ಬಳಸಬೇಕಾಗತ್ತೆ. ಇದು ಒಂದು ಸ್ಟ್ಯಾಂಡರ್ಡ್ ಆಗಿ ನಿಮಗೆ ಪ್ಲಾಸ್ಟರಿಂಗ್ ಮಾಡೋದಕ್ಕೆ ರೇಷಿಯೋ ಹೇಳ್ತಾ ಇರೋದು ನಾನು. ಇನ್ನೇನೋದು ನಿಮಗೆ ಸ್ಮೂತಾಗಿ ಫೈನಲ್ ಫಿನಿಶಿಂಗಲ್ಲಿ ಅಂದರೆ ಲೈಟಾಗಿ ಕೋಟ್ ಬರಬೇಕು ಅಂದಾಗ ನೀವು 1:3 ರೇಷಿಯೋಗೂ ಕೂಡ ಹೋಗ್ಬೋದು. ಅಂದರೆ ಒಂದು ಭಾಗ ಸಿಮೆಂಟ್, 3ರಷ್ಟು ಭಾಗ ಪೀ ಸ್ಯಾಂಡ್ನ ಬಳಸಬೇಕು. ಔಟ್ಸೈಡ್ ಯೂಶ್ವಲಿ ನೋಡಿ 1:6ನೇ ಬಳಸಬೇಕಾಗತ್ತೆ. ಒಂದು ಭಾಗ ಸಿಮೆಂಟ್ ಹಾಗೆ 6ರಷ್ಟು ಭಾಗ ಪೀ ಸ್ಯಾಂಡ್ನ ಬಳಸಬೇಕು. ಹಾಗೆ ಇಲ್ಲಿ ಬಳಸುವಂತಹ ರೇಷಿಯೋ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತಂದರೆ ನಿಮ್ಮ ಸೈಟ್ ಇಂಜಿನಿಯರ್ಗೆ ಕನ್ಫರ್ಮ್ ಮಾಡಿಕೊಂಡು ಅದರ ಬಗ್ಗೆ ತಿಳ್ಕೊಂಡು ಯಾವ ರೀತಿಯಾಗಿರುವಂತಹ ಕ್ವಾಲಿಟಿ ಇರುವ ಮೆಟೀರಿಯಲ್ನ ಯೂಸ್ ಮಾಡ್ತೀರಾ, ಲೈಕ್ ಸಿಮೆಂಟ್ ಯಾವುದು ಬಳಸ್ತಾ ಇದ್ದೀರಾ ಮತ್ತು ಪೀ ಸ್ಯಾಂಡ್ ಎಷ್ಟು ಕ್ವಾಲಿಟಿದು ಬಳಸ್ತಾ ಇದ್ದೀರಾ ಅನ್ನೋದನ್ನು ನೋಡಿಕೊಂಡು ನೀವು ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಹಿಟ್ ಲೈಕ್, ಶೇರ್ ಹಾಗೆ ಹೆಚ್ಚು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಸ್ಟೇ ಕನೆಕ್ಟೆಡ್ ಟು ಮೈ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಬಾಯ್.